ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ತುಂಬಾ ಯೂಸ್ಫುಲ್ ಆಗಿ ಕೂಡ ಇರುತ್ತೆ. ಲಾಸ್ಟ್ ಸಂಡೇ ಐ ವೆಂಟ್ ಫಾರ್ ಸಂಡೇ ಬಾಜಾರ್. ಓಕೆನಾ, ಸಂಡೇ ಬಾಜಾರ್ಗಳೆಲ್ಲ ಎಷ್ಟೆಷ್ಟು ಏನೇನು ಸಿಗುತ್ತೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ನಾನು ನಿಮಗೆ ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಅಷ್ಟೇ ಅಲ್ಲ, ನಾನು ತುಂಬಾ ಆನ್ಲೈನ್ ಅಲ್ಲಿ ಶಾಪ್ ಮಾಡಿದ್ದೀನಿ, ಲೈಕ್ ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು. ಅಂಡ್ ಸಂಡೇ ಬಾಜಾರ್ ಇಂದ ಕೂಡ ತುಂಬಾ ಬಹಳಷ್ಟು ಐಟಮ್ಸ್ ನ ತಂದಿದ್ದೀನಿ. ಸೊ ಆನ್ಲೈನ್ ಶಾಪಿಂಗ್ ಬೆಟರಾ ಅಥವಾ ಸ್ಟ್ರೀಟ್ ಶಾಪಿಂಗ್ ಬೆಟರಾ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ. ಯು ಆರ್ ನ್ಯೂ ಹಿಯರ್, ಐಮ್ ಗಗನಶ್ರೀ. ನಂದು ಫುಲ್ ನೇಮು. ನಾನು ಯಾವ್ದ್ರ ಮೇಲೆಲ್ಲ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಇಟ್ ವಿಲ್ ಬಿ ಲೈಕ್ ಲೈಫ್ ಸ್ಟೈಲ್, ಮೇಕಪ್, ಟ್ರಾವೆಲ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್, ಮತ್ತೆ ಹಾನೆಸ್ಟ್ ರಿವ್ಯೂಸ್ ಕೊಡೋದಾಗಿರ್ಬೋದು, ಅಂಡ್ ಸೋ ಮೆನಿ ಮೋರ್ ಥಿಂಗ್ಸ್. ಸೊ ಇಫ್ ಯು ಲೈಕ್ ಮೈ ಕಂಟೆಂಟ್, ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಕೇಳ್ಕೊತೀನಿ. ಯು ಶುಡ್ ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್, ಪ್ಲೀಸ್. ಓಕೆ, without any delay, let us start the video. ಫಸ್ಟ್ ಐಟಮ್ ಬಂದ್ಬಿಟ್ಟು ನಾನು ಏನ್ ತಗೊಂಡ್ ಬಂದೆ ಸಂಡೇ ಬಜಾರಿಂದ ಅಂತಂದ್ರೆ, ಗೈಸ್ ಯೂಶಲಿ ನೀವು ಸಂಡೇ ಬಜಾರ್ಗೆಲ್ಲ ಹೋದಾಗ ದಿಸ್ ಇಸ್ ದ ಫಸ್ಟ್ ಐಟಮ್. ಅಂದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಪ್ರಾಪರ್ ಆಗಿ. ಇದಕ್ಕಿಂತ ಮುಂಚೆ ಅವೆನ್ಯೂ ರೋಡ್ ಅಂದ್ರೆ ಮಾರ್ಕೆಟ್ ಆತರ, ಅಂದ್ರೆ ಅಲ್ಲಿ ಫ್ರೂಟ್ಸ್ ತಗೋತಾರಲ್ಲ, ಅದನ್ನ ನೋಡಿದ್ದೆ ನಾನು. ಬಟ್ ಐ ಹ್ಯಾವ್ ನಾಟ್ ಸೀನ್ ಸಂಡೇ ಬಜಾರ್ ಆಕ್ಚುಲಿ. ಸಂಡೇ ಬಜಾರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ತಗೊಳಕ್ ಹೋಗಿದ್ದೆ, ಬಟ್ ಅದನ್ನ ಬಿಟ್ಟು ಬೇರೆದೆಲ್ಲ ತಗೊಂಡ್ ಬಂದಿದ್ದೀನಿ. ಯು ನೋ ದಟ್? ಯಾ, ದಿಸ್ ಇಸ್ ದ ಫಸ್ಟ್ ಐಟಮ್. ಪ್ಯಾಕೇಜಿಂಗ್ ನೋಡಿ ಗಾಯ್ಸ್, ಪ್ಯಾಕೇಜಿಂಗ್. ಇದು ಒಂದು ದೇವಸ್ಥಾನ ಆಯ್ತು ಗೈಸ್. ಅಲ್ಲಿ ಆ ದೇವಸ್ಥಾನದ ಹತ್ರ ಪ್ರಸಾದ ತಗೊಂಡು, ರಾಮನ್ ದೇವಸ್ಥಾನ ಅದ್ರ ಮುಂದೆನೆ ಸಿಗುತ್ತೆ ಶಾಪ್. ಏನಕ್ಕೆ ನಂಗೆ ಇದು ತಗೊಂಡಿದೆ ಅಂತಂದ್ರೆ, ಆಕ್ಚುಲಿ ನಾನು ಈ ತರ ಶೂಸ್ ಬೇಕಿತ್ತು ಅಂದ್ರೆ ತುಂಬಾ ದಿವಸದಿಂದ ಕಾಯ್ತಿದ್ದೆ. ಬಿಗ್ ಹೀಲ್ ಇರೋದು, ಬಿಗ್ ಸೋಲ್ ಇರೋದು. ಸೊ ಯಾ, ಫೈನಲಿ ಗಾಟ್ ಇಟ್. ದಿಸ್ ಕಲರ್ ಈಸ್ ಆಲ್ಸೋ ಪ್ರಿಟಿ. ಇದೇ ಕಲರ್ ಕೇಳಿದೆ ನಾನು, ಸಿಕ್ತು. ಸೊ ಐಮ್ ಲೈಕ್ ಹ್ಯಾಪಿ ಫಾರ್ ದಿಸ್. ಆಕ್ಚುಲಿ ಅವರು ನನಗೆ 800 ಹೇಳಿದ್ರು. ನಾನು ಅದನ್ನ 650 ಮಾಡಿಸ್ಕೊಂಡು ಐ ಬಾಟ್ ಇಟ್. ಸೆಕೆಂಡ್ ಐಟಮ್ ವಾಸ್, ಇಟ್ಸ್ ಇನ್ಸೈಡ್ ದಿಸ್. ದಿಸ್ ಇಸ್ ಲೈಕ್ ಅ ಮೊಬೈಲ್ ಹೋಲ್ಡರ್ ಗೈಸ್, ಫೋನ್ ಹೋಲ್ಡರ್. ಓಕೆನಾ, ನೀವು ಆಕ್ಚುಲಿ ಇದು ತುಂಬಾ ಸ್ಟ್ರಾಂಗ್ ಆಗಿ ಕುತ್ಕೊಳ್ಳುತ್ತೆ. ಬಟ್ ಇಫ್ ಯು ಯೂಸ್ ಇಟ್ ಆನ್ ಲೈಕ್ ಒಂದು ಮೆಟಲ್ ಸರ್ಫೇಸ್, ಮೇ ಬಿ ಟೇಬಲ್ ಮೇಲೆ ಕುತ್ಕೊಳ್ಳುತ್ತೆ. ಕೆಲವು ಸರ್ಫೇಸ್ ಅಲ್ಲಿ ಮಾತ್ರ ಇದನ್ನ ಕುತ್ಕೊಳ್ಳಲ್ಲ. ಬಟ್ ಇಟ್ ಜಸ್ಟ್ ಕಾಸ್ಟೆಡ್ ಮೀ 100 rupees. ಟ್ರಸ್ಟ್ ಮಿ ಗೈಸ್, 100 rupees ಫೋನ್ ಹೋಲ್ಡ್ ಮಾಡ್ಬೇಕಂದ್ರೂ ಇಟ್ಸ್ ಲೈಕ್ I'll put the video if possible. Okay, third item ಬಂದ್ಬಿಟ್ಟು this book. I actually opened it. ಸೊ ಈ ಬುಕ್ಕಲ್ಲಿ ಏನಿರುತ್ತೆ ಅಂತಂದ್ರೆ, ನಾನು ಗ್ರಾಟಿಟ್ಯೂಡ್ ಬರಿತೀನಿ, ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀನಿ. ಸೊ ಅದ್ರ ದಿನಾ ಬರೆಯಕ್ ಬೇಕಾಗಿತ್ತು. ಸೊ ಐ ಜಸ್ಟ್ ಬಾಟ್ ದಿಸ್ ಬುಕ್. ನೋಡಿದೆ, ಇದು ಬರೀ 100 rupees ಅಷ್ಟೇ ನನಗೆ ಕಾಸ್ಟ್ ಆಗಿದ್ದು. ಸೊ ಐ ಬಾಟ್ ಇಟ್. ಅಂಡ್ ಇದ್ರ ಕ್ವಾಲಿಟಿಗೆ ನಾನು ಕೊಟ್ಟಿದ್ದು ಗೈಸ್, ಮುಟ್ಟಿದ ತಕ್ಷಣ ಹೌ ಗುಡ್ ಇಟ್ ಫೀಲ್ಸ್ ಗೊತ್ತಾ. ಇಟ್ಸ್ ಲೈಕ್ ಸೋ ಪ್ರೀಮಿಯಂ ಗೈಸ್, ಸೋ ಪ್ರೀಮಿಯಂ. ನೀವು ಹೋದಾಗ ಪ್ಲೀಸ್ ಬೈ ಮಾಡಿ. ಇದ್ರ ಥಿಂಗ್ಸ್ ಎಲ್ಲ ನೀವು ಚಿಕ್ಕ ಥಿಂಗ್ಸ್ನೆಲ್ಲ ಆರಾಮಾಗಿ ತಗೋಬಹುದು. ಆಕ್ಚುಲಿ ಆಚೆ ಕಡೆ ಆ ಕ್ವಾಲಿಟಿಗೆ ತುಂಬಾ ಕಾಸ್ಟ್ ಮಾಡ್ತಾರೆ. ಫೋರ್ತ್ ಐಟಮ್ ಬಂದ್ಬಿಟ್ಟು ಈ ಗಾಗಲ್ಸ್, ಈ ಶೇಡ್ಸ್. ಫಸ್ಟ್ ಬಂದ್ಬಿಟ್ಟು ಈ ಶೇಡ್, ಈ ವೈಟ್ ಕಲರ್ ಯಾಕೆ ತಗೊಂಡೆ ಅಂದ್ರೆ, ಸೈಡ್ ಅಲ್ಲಿ ಚೀತಾ ಇತ್ತಲ್ಲ ಗೈಸ್, ಅಂಡ್ ಆಲ್ಸೋ ಇಟ್ ವಾಸ್ ಲೈಕ್ ತುಂಬಾ ಬಿಗ್, ಈ ತರ ಬ್ರಾಡ್ ಆಗಿರೋದು ಬೇಕಾಗಿತ್ತು ನನಗೆ. ಅದಕ್ಕೋಸ್ಕರ ಲೈಕ್ ಐ ಬಾಟ್ ಇಟ್. ಇಟ್ ಲುಕ್ಸ್ ಸೋ ಪ್ರಿಟಿ ಅಲ್ಲ? ಎಸ್. ನೆಕ್ಸ್ಟ್ ಶೇಡ್ಸ್ ಹೋಗೋಣವಾ? ಇಟ್ ಈಸ್ ದಿಸ್ ಒನ್. ಈ ತರ ಶೇಡ್ಸ್ ನನಗೆ ತುಂಬಾ ದಿವಸದಿಂದ ಬೇಕು ಅನ್ಕೊಂಡಿದ್ದೆ, ಬಟ್ ನೋಡೋಕೆ ತುಂಬಾ ನಾರ್ಮಲ್ ಅನ್ಸ್ತಿದೆ ಅಲ್ಲ. ವೇಟ್, ಐಲ್ ವೇರ್ ಇಟ್. ಸಿ ಹೇಗಿದೆ, ಕ್ರೇಜಿ ತಾನೆ? ಇಟ್ ಲುಕ್ಸ್ ಲೈಕ್ ವಾವ್. ಇದರಲ್ಲಿ ಏನು ಇಂಪಾರ್ಟೆಂಟ್ ನಮ್ಗೆ ಅಟ್ರಾಕ್ಟ್ ಮಾಡೋದು ಅಂದ್ರೆ, ದಿಸ್ ಈ ಸೈಡ್ ಅಲ್ಲಿ ಕೊಟ್ಟಿರೋ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಅಂಡ್ ದಿಸ್ ಫ್ರೇಮ್ ನೋಡಿ, ಒಂದ್ಸತಿ ನಿಮ್ಗೆ ಕಾಣಿಸ್ತಿರುತ್ತೆ. ಲೈಕ್ ಸೋ ಗುಡ್ ಗೈಸ್, ಸೋ ಗುಡ್. ಓಕೆನಾ, ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ದೀಸ್ ಟು, ಸಾರಿ ಅದು ಬರಲೇ ಇಲ್ವಾ. ಇದು ನೆಕ್ ಪೀಸು ಗೈಸ್. ಇದು ಕೂಡ ನನಗೆ 100 ಕಾಸ್ಟ್ ಆಯ್ತು. ಆಕ್ಚುಲಿ ನನಗೆ ಇದನ್ನ ಬಾರ್ಗೇನ್ ಮಾಡಕ್ ಇಷ್ಟ ಆಗ್ಲಿಲ್ಲ. ಐ ಡೋಂಟ್ ನೋ ವೈ. ಅವರು ದುಡಿದಿ ಅಂತ. ಎಸ್, ನಾವು ಬೇರೆ ಶೂಸ್ ಕಡೆ ಎಲ್ಲ ತುಂಬಾ ಗೇನ್ ಮಾಡ್ತಾರೆ ಅವರು. ಬಟ್ ಇದ್ರಲ್ಲೆಲ್ಲ ಎಷ್ಟು ಗೇನ್ ಮಾಡಿದ್ರೆ 20-30 rupees ಅಷ್ಟೇ ಗೇನ್ ಮಾಡ್ತಾರೆ. ಸೊ ಲೆಟ್ ದೆಮ್ ಆಲ್ಸೋ ಡೂ ವೆಲ್ ಗೈಸ್. ಇದು ನಂಗೆ ಮತ್ತೆ ನಾನು ಇದನ್ನ ಒಂಚೂರು ಬಾರ್ಗೇನ್ ಮಾಡಿದ್ರೆ ತಗೊಂಡ್ಬಿಟ್ಟೆ 100. ಈ ಪೀಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಕಡೆ ನೋಡಿದ್ದೆ ರೀಸೆಂಟ್ ಆಗಿ ಈ ಪೀಸ್ನ. ಅಂಡ್ ದಿಸ್ ಪೀಸ್ ಆಲ್ಸೋ, ಇದು ಹೆಂಗಿರುತ್ತೆ ಅಂತಂದ್ರೆ, ಇದು ಈ 3 ಲೇಯರ್ ಪೀಸ್ ಬರುತ್ತೆ ಗೈಸ್, ಆ ತರ ಇದು. ಸಿ, ದ ಫಸ್ಟ್ ಒನ್ ಬಂದ್ಬಿಟ್ಟು ಹಾರ್ಟ್, ಸಿಕ್ಕಾಗ್ಬಿಟ್ಟಿದೆ. ಹಾರ್ಟ್ ಫಸ್ಟ್ ಒನ್ ಬಂದ್ಬಿಟ್ಟು, ಫಸ್ಟ್ ಲೇಯರ್ ಬಂದ್ಬಿಟ್ಟು, ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಬೀಡು, ಥರ್ಡ್ ಲೇಯರ್ ಬಂದ್ಬಿಟ್ಟು ಅದು ಕ್ಯೂಬ್ ಒಳಗಡೆ ಡೈಮಂಡ್ ತರ. ಇಟ್ ಲುಕ್ ಸೋ ಗುಡ್. ಒಂದು ಒಳ್ಳೆ ಡ್ರೆಸ್ಗೆ ಪೇರ್ ಮಾಡಿದ್ರೆ ದಟ್ ವಿಲ್ ರಿಯಲಿ ಲುಕ್ ಗುಡ್. ಸೊ ಅದೆರಡು ಕೂಡ 100 ಆಯ್ತು ನನಗೆ. ಓಕೆ,
ಈ ಸ್ಟೇಟ್ಮೆಂಟ್ ಪೀಸಸ್ ಗೈಸ್, ಅಲ್ಲಿ ತುಂಬಾ ಜನ ಹುಡುಗಿ ನಿಂತ್ಕೊಂಡಿದ್ರು. ಯಾಕೆ ಅಂತ ಹೋಗಿ ನೋಡಿದ್ರೆ ಟಕಾ ಮೀನ್ ಹೋಗಿ ಸಡನ್ ಆಗಿ ನೋಡಿದ ತಕ್ಷಣ ನನಗೆ ಸಿಕ್ಕಿದೆ ಈ ಸ್ಟೇಟ್ಮೆಂಟ್ ಪೀಸಸ್. ಸಿ ಹೌ ಗುಡ್ ಇಟ್ ಇಸ್ ಈಚ್ ಒನ್. ನಾನು ಕಾಯ್ತಿದ್ದೀನಿ ವೆನ್ ವಿಲ್ ಐ ಪೇರ್ ದೀಸ್ ಇಯರಿಂಗ್ಸ್, ಯಾವ್ದ್ರ ಜೊತೆ ಪೇರ್ ಮಾಡೋಣ, ಹೆಂಗ್ ಪೇರ್ ಮಾಡೋಣ ಅಂದ್ಬಿಟ್ಟು ಲಿಟ್ರಲಿ ವೇಟಿಂಗ್. ನೋಡಿದ ತಕ್ಷಣ ತಗೊಂಡ್ಬಿಟ್ಟೆ. ಅಲ್ಲಿ ತುಂಬಾ ಜನ ಹುಡುಗಿರಿದ್ರು. ಅವ್ರು ತಗೊಳಕ್ ಮುಂಚೆ ಲೈಕ್ ಐ ವಾಂಟ್ ಟು ಬೈ ದಿಸ್ ಬಿಕಾಸ್ ದಟ್ ವಾಸ್ ಲೈಕ್ ಸೋ ಗುಡ್. ಈ ತರದಕ್ಕೆ ನಾನು ತುಂಬಾ ಕಡೆ ನೋಡ್ತಿದ್ದೆ. 40 rupees ಆಯ್ತು ಈಚು, ಬಟ್ ಐ ಫೆಲ್ಟ್ ಇಟ್ ವರ್ತ್. ಆಕ್ಚುಲಿ ಆಚೆ 150, ಆನ್ಲೈನ್ ಎಲ್ಲ 150 ಗೈಸ್. 4th block ನಾನು ಎಷ್ಟು ಹುಡುಕಿದ್ದೀನಿ ಗೊತ್ತಾ, ಈ ತರ ಎಲ್ಲ ಚೆನ್ನಾಗಿರೋದು ಸಿಗುತ್ತಾ ಅಂತ. ವೆನ್ ಮೈ ಬರ್ಡೇ ವಾಸ್ ದ್ಯಾಟ್. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ದಿಸ್ ಆಲ್ಸೋ ಕಾಸ್ಟೆಡ್ ಮಿ 100 rupees, 100 ಅನ್ಸುತ್ತೆ ಗೈಸ್. ಆಕ್ಚುಲಿ ನಾನು ಇವೆರಡು ತಗೊಂಡಿದ್ದೆ. ಸೋ ಕ್ಯೂಟ್. ನನ್ನ ಫ್ರೆಂಡ್ಗೆ ಒಬ್ರಿಗೆ ಕೊಟ್ಬಿಟ್ಟೆ. ಚಳಿಗಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ. ಕರ್ಮಿಸ್ಕೊಬಟ್ಟ. ಇಟ್ಸ್ ಲೈಕ್ ಸೋ ಗುಡ್ ಗೈಸ್. ಚಳಿಗಾಲದಲ್ಲಿ ಕೆಲಸ ಮಾಡೋಗೆಲ್ಲ ಇನ್ನು ಹಾಕೊಂಡು ಕೆಲಸ ಮಾಡ್ತಿದ್ರೆ ಕಾನ್ಫರ್ಮಿಗೆ ತಗೊಂಡಿದ್ದೆ ಇದನ್ನ. ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಆಯ್ತಾ, ಐ ಥಿಂಕ್ ಮೈ ಹೇರ್ಸ್ ಆರ್ ಗುಡ್. ಈ ಸ್ಕ್ರಂಚೀಸ್ ಗೈಸ್, ಸಿ ಐ ಗಾಟ್ ಲೈಕ್ 3 ಸ್ಕ್ರಂಚೀಸ್. ಸ್ಯಾಟಿನ್ದು ಕೂದಲಿಗೆ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಇದು ನನಗೆ ಬರೀ 20 rupees ಆಯ್ತು ಅಷ್ಟೇ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಈ ಬ್ಯಾಂಡು ವಿಚ್ ವಿ ವೇರ್ ಲೈಕ್ ಮೇಕಪ್ ಮಾಡ್ಕೊಳ್ಳೋವಾಗ, ಸ್ಕಿನ್ ಕೇರ್ ಮಾಡ್ಕೊಳ್ಳೋವಾಗ ನೀಟಾಗಿ ವೇರ್ ಮಾಡಿಲ್ಲ, ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಟ್ಸ್ ಲೈಕ್ ಸೋ ಕ್ಯೂಟ್ ಗೈಸ್. ನೀವು ನೋಡಿದ ತಕ್ಷಣ ತಗೋಬೇಕು ಅಂತ ಅನಿಸ್ತು. ತಿನ್ನಾಗಿದ್ರು ಇಟ್ ವಾಸ್ ಲೈಕ್ ಗುಡ್ ಒನ್, ಸೊ ಐ ಬಾಟ್ ಇಟ್. ಮತ್ತೆ ಥಿಂಗ್ಸ್ ವರ್ ಲೈಕ್ ಅಫೋರ್ಡಬಲ್. ಅಲ್ಲಿ ಕ್ಲೋತ್ಸ್ ನನ್ನ ಫ್ರೆಂಡು ಒಂದು ಜಾಕೆಟ್ ತರ 400 ಕಾಸ್ಟ್ ಕೊಟ್ಬಿಟ್ಟು ತಗೊಂಡಿದ್ದೆ. ಈಚ್ ಜಾಕೆಟ್ ಬಂದ್ಬಿಟ್ಟು ನಂಗೆ ಅದು ಹೆಂಗ್ ಫೀಲ್ ಆಯ್ತು ಅಂತಂದ್ರೆ, ಫಸ್ಟ್ ಆಕ್ಚುಲಿ ಆಮೇಲೆ ತುಂಬಾ ರಿಗ್ರೆಟ್ ಆಯ್ತು ತಗೋಬೇಕಿತ್ತು ಅಂತ. ಬಟ್ ಅದಕ್ಕಿಂತ ಮುಂಚೆ ನನ್ಗೆ ಹೆಂಗಿತ್ತು ಅಂತಂದ್ರೆ, ನನ್ನ ಹತ್ರ ಆಲ್ರೆಡಿ ಇದೆಲ್ಲ ಎಷ್ಟಂದ್ರೆ ತಗೊಂಡ್ ಮನೆಗೆ ಹೋಗಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಸೊ ನಾವು ಆನ್ಲೈನ್ ಶಾಪಿಂಗ್ ಹೋಗ್ತಿದ್ದೀವಿ. ಸೊ ಆಲ್ ದೀಸ್ ಐಟಮ್ಸ್ ನಾನು ಎಷ್ಟೆಷ್ಟು ಅಂತ ಹೇಳಿದೀನಲ್ವಾ, ಲಾಸ್ಟ್ ಐಟಮ್ ಹೇಳಿದ್ನಲ್ವಾ, ಯಾವುದು 40 ಆಯ್ತು. ಒಂದು ಇದು ಬ್ಯಾಂಡ್ ಬಂದ್ಬಿಟ್ಟು 40 ಆಯ್ತು, ಮಿಕ್ಕಿದೆಲ್ಲ 20 ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಬಂದ್ಬಿಟ್ಟು ಇದನ್ನು ತೋರಿಸ್ತೀನಿ. ಇಟ್ಸ್ ಲೈಕ್ ಮೈ ಫೇವ್ರೆಟ್. ಇದರೊಳಗಡೆ ಏನಿದೆ ಅಂತಂದ್ರೆ one mirror. There is one mirror, okay na? So ಇದು actually cosmetic mirror guys. See, every girl should buy this guys. ಎಷ್ಟು ಯೂಸ್ಫುಲ್ ಇದೆ ಅಂತಂದ್ರೆ, ಇದೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ. ಈ ಸತಿ ಆ ಬುಡ್ಡೆ ಅದಿದೆಯಲ್ಲ, ಅದು ಐ ಮೀನ್ ಬಬಲ್ಸ್, ಅದೆಲ್ಲ ಚಿಕ್ಕದಾಗ್ಬಿಟ್ಟಿದೆ. ಅದೇ ದೊಡ್ಡದಾಗಿ ಕೊಡ್ತಿದ್ರು. I like this sound guys. So ಏನಕ್ಕೆ ಅಂತಂದ್ರೆ, ಆಕ್ಚುಲಿ ನಿಮ್ದು ಇದನ್ನ ನೋಡ್ಕೊಳ್ಳಿ. ನನಗೆ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತೋ ಇಲ್ವೋ. ಇದು ನಾರ್ಮಲ್ ಸೈಜು, ಇವಾಗ ಅದು ಬಿಗ್ ಆಗಿ ಕಾಣಿಸ್ತಿರತ್ತೆ ನಿಮ್ಗೆ. ಸೊ ಇಟ್ಸ್ ಲೈಕ್ ದಟ್. ಅಂದ್ರೆ ಅದರಿಂದ ನಾನು ಮೇಕಪ್ ಮಾಡ್ಕೊಳ್ಳೋ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಲೈಕ್ ಐಬ್ರೋಸ್ ಎಲ್ಲ ನಾನು ತಕ್ಕೊಳ್ತೀನಿ ಯೂಶಲಿ. ಆಚೆ ಜಾಸ್ತಿ ತಗ್ಸಲ್ಲ ನಾನು, ಬಿಕಾಸ್ ಒಂದ್ಸತಿ ತಗ್ಸಿದ್ದೆ ರೀಸೆಂಟ್ ಆಗಿ. ಅಲ್ಲೂ ಕೂಡ ಸೆನ್ಸಿಟಿವ್ ಆಗ್ಬಿಟ್ಟು ಒಂದ್ ಸಲೂನ್ಗೆ ಹೋಗ್ಬಿಟ್ಟು ತಗ್ಸಿದ್ದು, ಅದು ಕೂಡ ವಿಡಿಯೋದಲ್ಲಿದೆ. ಸೊ ಅದ್ ನಾನು ಹೇಳಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು. ಸೊ ನಂಗೆ ಐಬ್ರೋ ತಕ್ಕೊಳಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಇಟ್ ಈಸ್ ಲೈಕ್ ಸೋ ಮಚ್. ಆಕ್ಚುಲಿ ಇದಂಗೆ ಎಷ್ಟು ಕಾಸ್ಟ್ ಆಯ್ತು ಅಂತಂದ್ರೆ, ಇದು 1000+ ಏನೋ ಇದ್ದಿದ್ದು. 1200 ಇದ್ದಿದ್ದು. ಬಟ್ ನನಗೆ ಆಫರ್ ಅಲ್ಲಿ ಐ ಜಸ್ಟ್ ಗಾಟ್ ಇಟ್ ಫಾರ್ 422 rupees. ಹೂ ವಿಲ್ ಗೆಟ್ ದಟ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ. ಯು ಕ್ಯಾನ್ ಈವನ್ ಟ್ರಾವೆಲ್ ಫ್ರೆಂಡ್ಲಿ ಗೈಸ್, ತಗೊಂಡು ಆರಾಮಾಗಿ ಹೋಗ್ಬೋದು. ನೋಡಿ, ಜಸ್ಟ್ ಕೀಪ್ ಇಟ್ ಹಿಯರ್. ಸೊ ದಟ್ ಈಸ್ ದ ಫಸ್ಟ್ ಐಟಮ್, ಓಕೆನಾ. ಸೆಕೆಂಡ್ ಐಟಮ್ ಬಂದ್ಬಿಟ್ಟು ದಿಸ್ ಒನ್. ಓಪನ್ ದಿಸ್. ನಾನು ನಿಮಗೆ ಇದನ್ನೆಲ್ಲ ತೋರಿಸ್ಬಾರ್ದು, ಅವಾಗಲೇ ತೋರಿಸ್ಬಿಟ್ನಾ. ಅಂದ್ರೆ ಅಡ್ರೆಸ್ ಸರಿ. ಓಪನ್ ಆಯ್ತು, ಇನ್ನೂ ಆಗಿಲ್ಲ. ಮೆಸ್ಸಿ ಇನ್ ಓಪನಿಂಗ್, ಓಕೆನಾ. ಏನು ಅನ್ಕೊಂಬಿಡಿ. ಇದು ಜಿಮ್ ಬ್ಯಾಗು ಗೈಸ್. ವಾಸನೆ ಓಕೆ, ಕ್ವಾಲಿಟಿ ಓಕೆ ಗೈಸ್. ಜಿಮ್ಗೆ ತಗೊಂಡೋಗೋಕೆ ಏನು ನಾವು ಯೂಶಲಿ ಒಂದ್ಸತಿ ಯೂಸ್ ಮಾಡ್ತೀವಿ. ಇದು ಆಕ್ಚುಲಿ ನಾನು ಏನಕ್ಕೆ ಬೈ ಮಾಡಿದ್ದು ಗೊತ್ತಾ, ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಜಿಪ್ ಇದೆ ಗೈಸ್. ಯೂಶಲಿ ನಾವು ವಾಟರ್ ಬಾಟಲ್, ಶೂಸ್ ಕ್ಯಾರಿ ಮಾಡ್ತೀವಲ್ಲ, ನೋಡಿ ಇಲ್ಲಿ ಶೂಗೆ ಸಪ್ರೇಟ್ ಇಟ್ಕೊಟ್ಟಿದ್ದಾರೆ. ನನ್ಗೆ ಬರೀ 174 ಸಿಕ್ತಷ್ಟೇ. ಆಕ್ಚುಲಿ 200+ ಇದ್ದಿದ್ದು, ಆಫರಲ್ಲಿ 174 ಸಿಕ್ತು.
ಇದು ಮೀಶೋನ ಫ್ಲಿಪ್ಕಾರ್ಟಾ? ಮೀಶೋ. ಸೊ ಯಾ, ಯು ಕ್ಯಾನ್ ಆಲ್ಸೋ ಬೈ. ಅಂಡ್ ಸೈಡ್ ಇಲ್ಲೊಂದು ಪೌಚ್ ತರ ಕೊಟ್ಟಿದ್ದಾರೆ. ಅಂಡ್ ಇದು ವಾಟರ್ ಬಾಟಲ್ ಬೇಕಾಗಿರೋ ಎಸೆನ್ಷಿಯಲ್ ಥಿಂಗ್ಸ್ ಇಟ್ಕೊಬಹುದು. ಲೈಕ್ ಏನಂತಿದೆ ಅದ್ರ ಮೇಲೆ ಕೋಟು ಅಂದ್ರೆ, ಟೇಕ್ ಯುವರ್ ಡ್ರೀಮ್ಸ್ ಸೀರಿಯಸ್ಲಿ ಅಂತಿದೆ ಗೈಸ್. ಯಾ, ಯು ಕ್ಯಾನ್ ಗೋ ಫಾರ್ ದಿಸ್. ಪಕ್ಕ ಹೋಗಿ ತಿನ್ಗೋಗೋರ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಲೈಕ್ ಸೋ ಎಕ್ಸೈಟೆಡ್ ಟು ಓಪನ್ ದಿಸ್. ಅದು ಓಪನ್ ಮಾಡ್ಬಿಟ್ಟಿದ್ದೀನಿ ಆಕ್ಚುಲಿ, ಬಟ್ ಆದ್ರೂ ಲೈಕ್ ಸಿ ಟೇಪ್ ಹಾಕಿಟ್ಟಿದ್ದೇನೆ ಬಿಕಾಸ್ ನಿಮ್ಮ ಮುಂದೆ ನಾನು ಓಪನ್ ಮಾಡ್ಬೇಕಲ್ಲ ಅದಕ್ಕೆ. ಐಟಮ್ ಬೇರೆ ಕೊಟ್ಬಿಡ್ಲಿ, ಆಮೇಲೆ ನಾನು ಒಂದು ವಾರ ತನಕ ಇಟ್ಕೊತೀನಿ ಅಲ್ವಾ. ಓಪನ್ ಮಾಡೋದು ಬೇಡವಾ ಗೈ ಸಡನ್ ಆಗಿ ನೋಡಿ. ನಿಮಗೆ ನಾನು ಚೆನ್ನಾಗಿರೋದು ರಿವ್ಯೂ ಮಾಡಿದ್ರೆ ತಾನೇ ಗೊತ್ತಾಗೋದು. ಚೆನ್ನಾಗಿಲ್ಲ ಅಂದ್ರೆ ರಿವ್ಯೂ ಮಾಡ್ತೀನಿ. ಚೆನ್ನಾಗಿರೋದು, ಯು ನೋ ವಾಟ್, ದಿಸ್ ಈಸ್ ದ ಮೋಸ್ಟ್ ಅಮೇಜಿಂಗ್ ಐಟಮ್. ನಂಗೆ ತುಂಬಾ ಖುಷಿ ಪಡಿಸೋ ಐಟಮ್. ಬಿಕಾಸ್ ಏನಂತ ಗೊತ್ತಾಯ್ತಾ, ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ಲಾನ್. ಅದೇ ವರ್ಕ್ ಲೈಫ್ ಅಂದ್ರೆ ನೀವು ಸೀರಿಯಸ್ ಆಗಿ ವರ್ಕ್ ಆ ಥರನೇ ತಗೊಳ್ಬೇಕಾಗಿಲ್ಲ. ನೀವು ಕಂಟೆಂಟ್ ಕ್ರಿಯೇಟ್ ಆಗಿದ್ದರೆ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಬರ್ಕೋಬಹುದು. ಅಂಡ್ ಫಾರ್ ಸೋ ಮೆನಿ ಐಟಮ್ಸ್ ವೈಸ್ ಲಿಟ್ರಲಿ ಇಟ್ಸ್ ಲೈಕ್ 300+ ಪೇಜಸ್ ಇದೆ. ಅಂಡ್ ಇಟ್ ಈಸ್ ಲೈಕ್ ಅ ಡೈರಿ. ಐ ಎಕ್ಸ್ಪೆಕ್ಟೆಡ್ ಇಟ್ ಟು ಬಿ ಲೈಕ್ ಅ ಸ್ಪ್ರಿಂಗ್. ಇದು 2024 ಅಲ್ಲಿ ತಗೊಂಡಿದ್ದು ಜರ್ನಲ್ ಗೈಸ್. ಓಕೆನಾ, ಐ ಆಮ್ ಕೀಪಿಂಗ್ ಇಟ್ ಹಿಯರ್. 2024, 25 ಯೂಸ್ ಮಾಡಿದೆ ಬಿಕಾಸ್ ನಾನು ಹಾಫ್ ತಗೊಂಡಿದ್ದು. ಇಟ್ ವಾಸ್ ಲೈಕ್ ಸೋ ಗುಡ್. ಈ ತರ ಸ್ಪ್ರಿಂಗ್ ಇತ್ತು, ಬಟ್ ಆಕ್ಚುಲಿ ಚೆನ್ನಾಗಿತ್ತು. ಅದ್ರ ಸ್ಟಿಕ್ಕರ್ ಎಲ್ಲ ಇದೆ ಕಲರ್ಫುಲ್ ಆಗಿ. ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ಮಾಡ್ತಿದ್ದೀನಿ, ಅಂದ್ರೆ ನಂದು ವಿಷನ್ ಬೋರ್ಡ್ ಮಾಡ್ತಿದ್ದೀನಿ ಎಷ್ಟು ನಿಜ ಆಯ್ತು 2025ಗೆ ಅಂತ. ಸೊ ಅದನ್ನ ವಾಟ್ಸ್ಆಪ್ ಮಾಡೋದು ಮರಿಬೇಡಿ. ಅದ್ರಲ್ಲಿ ನಿಮಗೆ ತೋರಿಸ್ತೀನಿ ನಾನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನೆಲ್ಲ, ಅಂದ್ರೆ ಸ್ವಲ್ಪ ಟೆಕ್ನಿಕ್ಸ್ನ ತೋರಿಸ್ತೀನಿ ಪಕ್ಕ. ಅಂಡ್ ನೀವು ಇನ್ನ ಯಾವ್ದಾದ್ರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನೆಲ್ಲ ನಾನು ಯಾವ್ದಾದೋ ಫಾಲೋ ಮಾಡ್ತೀನಿ, ಇಷ್ಟೊಂದು ಫಾಲೋ ಮಾಡಿದೀನಿ, ನಂಗೆ ನಿಜ ಆಗಿದೆ, ಅದೆಲ್ಲ ಬೇಕು ಅಂತಂದ್ರೆ ವಾಟ್ ಯು ಹ್ಯಾವ್ ಟು ಡೂ ಅಂದ್ರೆ ನಿಮಗೆ ಗೊತ್ತು. ಯು ಹ್ಯಾವ್ ಟು ಕಮೆಂಟ್ ಇಟ್. ಸೊ ಈ ಬುಕ್ಕು ಇಷ್ಟು ಚೆನ್ನಾಗಿದೆ ಅಮ್ಮ, ಇಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಆಕ್ಚುಲಿ ಐ ಎಕ್ಸ್ಪೆಕ್ಟೆಡ್ ಮೋರ್ ಕ್ವಾಲಿಟಿ. ಇದು 400 ಆಯ್ತು, ಇನ್ನೂ ಚೆನ್ನಾಗಿ ಕ್ವಾಲಿಟಿ ಇರ್ಬೋದು ಇದು. ಬಿಕಾಸ್ ಲಾಸ್ಟ್ ಟೈಮ್ ಒಂದು 500 600 ಆಯ್ತದು. ಅದು ಜಾಸ್ತಿ ಕ್ವಾಲಿಟಿ ಇತ್ತು. ಸೊ ಐ ಎಕ್ಸ್ಪೆಕ್ಟೆಡ್ ಮೋರ್. ತುಂಬಾ ಟಾಸ್ಕ್ ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ಖಂಡಿತ ಮಾಡ್ತೀನಿ, ಏನಕ್ಕೆ ತಗೊಳ್ಬೇಕು, ವೈ ಇಟ್ ಈಸ್ ಹೆಲ್ಪ್ಫುಲ್ ಅಂತ. ಬಟ್ ನಾಟ್ ಇನ್ ದಿಸ್ ವಿಡಿಯೋ, ಓಕೆನಾ. ಬಟ್ ಕ್ವಾಲಿಟಿ ಐ ಬಿದ್ದೋಗ್ಬಿಟ್ಟೆ ನಾನು. ದಿಸ್ ಇಸ್ ದ ಬುಕ್. ಇದು ಆಕ್ಚುಲಿ 400 ತಗೊಂಡಿದ್ದು, 1100 ಏನೋ ಇದ್ದಿದ್ದು. ಯಾ 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 ನೆಕ್ಸ್ಟ್ ಐಟಮ್ ಓಪನ್ ಮಾಡುವ. ಯಾ, ನೆಕ್ಸ್ಟ್ ಲಾಸ್ಟ್ 2 ಐಟಮ್ಸ್ ಇದೆ ಅಷ್ಟೇ. 2 ಐಟಮ್ಸ್. ಯಾ, ಲಾಸ್ಟ್ 2 ಐಟಮ್ಸ್. ಅದ್ರಲ್ಲಿ ಆಲ್ರೆಡಿ ಒಂದು ಓಪನ್ ಮಾಡಿದ್ದೀನಿ. ಏನು ಅಂತಂದ್ರೆ, ದೀಸ್ 2 ಥಿಂಗ್ಸ್ ವಾಟ್ ಐ ಗಿಫ್ಟೆಡ್, ಲೈಕ್ ವೈ ಐ ಗಿಫ್ಟೆಡ್ ಫಾರ್ ಮೈ ಸೆಲ್ಫ್ ಅಂದ್ರೆ, ದಿಸ್ ಇಸ್ ಫಾರ್ ಮೈ ಬರ್ಡೇಗಂತ. ಮತ್ತೆ ನಾವು ಬರೀ ಇಲ್ಲ ಹಾಕೊಳ್ಳೋದು ಚೆನ್ನಾಗಿದ್ರೆ ಸಾಕಾಗಲ್ಲ, ಇಲ್ಲಿರೋದು ಒಳಗಡೆ ಇರೋದು ಚೆನ್ನಾಗಿರುತ್ತೆ. ಸೊ ಐ ಬಾಟ್ ದೀಸ್ ಥಿಂಗ್ಸ್. ಬುಕ್ಸು ಗೈಸ್, ಆಕ್ಚುಲಿ ನಾನು ನಿಮ್ಗೊಂದು ಸ್ಟೋರಿ ಹೇಳ. ಈ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಅಂತೂ ನಾನು ಇದು ಯಾಕೆ ಓಪನ್ ಮಾಡಿದ್ದೀನಿ ಗೊತ್ತಾ? ನೋಡಿ ಅಲ್ಲಿ ಅಟಾಮಿಕ್ ಬುಕ್, ನನಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿರುತ್ತೋ ಇಲ್ವೋ. ಅಟಾಮಿಕ್ ಹ್ಯಾಬಿಟ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಓದಕ್ಕೆ. ಅಷ್ಟು ಅಮೇಜಿಂಗ್ ಆಗಿದೆ ಆ ಬುಕ್. ಇದನ್ನೆಲ್ಲ ನಾನು ಪ್ರಮೋಟ್ ಮಾಡ್ತಿಲ್ಲ ಗೈಸ್. ಬುಕ್ಸ್ ಗೈಸ್, ಯು ನೀಡ್ ಟು ರೀಡ್. ದೊಡ್ಡವರಾಗ್ತಾ ಹೆಂಗ್ ದೊಡ್ಡವರಾಗ್ತಿಲ್ಲ ಅಂದ್ರೆ ಇಲ್ಲಿಂದ ದೊಡ್ಡವರಾಗ್ಬೇಕು. ನಾ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಒಂದು ಕತೆ ಹೇಳ್ಬೇಕು ಅನ್ಕೊಂಡ್ರೆ, ಅದೇನು ಅಂದ್ರೆ ರೀಸೆಂಟ್ ಆಗಿ ಒಂದು ಸಿಲ್ವರ್ ಶಾಪಿಗೆ ಹೋಗಿದ್ದೆ. ಅಲ್ಲೂ ಕೂಡ ಐ ಸಿ ಅ ಪರ್ಸನ್, ಒಬ್ರು ಕುತ್ಕೊಂಡು ನೀಟಾಗಿ ಕುತ್ಕೊಂಡು ಅಂಗಡಿ ಇಟ್ಕೊಂಡು ದೇ ಆರ್ ರೀಡಿಂಗ್ ದಟ್ ಬುಕ್. ಲೈಕ್ ನಂಗೆ ಯೂನಿವರ್ಸ್ ಎಲ್ಲ ಕಡೆನೂ ಬುಕ್ ತೋರಿಸ್ತಿದೆ. ಸೊ ಲೈಕ್ ಅದಕ್ಕಿಂತ ಮುಂಚೆನೇ ಆರ್ಡರ್ ಮಾಡಿದ್ದೆ. ಇದು ನ್ಯೂ ಇಯರ್ಗೆ ಬಂತು. ಯಾವ್ದಾದ್ ಬುಕ್ ತಗೊಂಡೆ ಅಂದ್ರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡು. ದ ಸೈಕಾಲಜಿ ಆಫ್ ಮನಿ ಬೇಕಲ್ಲ, ಅದಕ್ಕೆ ದ ಆರ್ಟ್ ಆಫ್ ಬೀಯಿಂಗ್ ಅಲೋನ್ ಆಗಿರೋದು ಕಲ್ತ್ಕೋಬೇಕು ಯಾವಾಗ್ಲೂ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಯಾವ್ದೋ ರೀಸನ್ ಅಂತಲ್ಲ, ವಿ ಹ್ಯಾವ್ ಟು ಲರ್ನ್. ಇಕಿಗೈ ಆಕ್ಚುಲಿ ಏನಾಗ್ತಿದ್ದು ಒಂದು ಕಾಂಬೋದಲ್ಲಿ ಸಿಕ್ತು. ಸೊ ನನ್ನ ಫ್ರೆಂಡ್ ಕೊಡೋಣ ಅನ್ಕೊಂಡೆ, ಬಿಕಾಸ್ ಐ ಹ್ಯಾಡ್ ಇಕಿಗೈ. ಅದು ಯಾವ್ದ್ರಲ್ಲಿ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ. ಬಟ್ ಅವಳ ಹತ್ರ ಆಲ್ರೆಡಿ ಇದೆಯಂತೆ. ಸೊ ದಿಸ್ ಇಸ್ ಅನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಐ ವಿಲ್ ಓನ್ಲಿ ಕೀಪ್ ಇಟ್ ಬಿಕಾಸ್ ಐ ಹ್ಯಾವ್ ಓನ್ಲಿ 1 ಕಾಪಿ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟೇ. ಸೊ ಎರಡು ನಾನೇ ಇಟ್ಕೋತಿದ್ದೀನಿ. ಇಕಿಗೈ. ನೆಕ್ಸ್ಟ್ ದ ಆರ್ಟ್ ಆಫ್ ನಾಟ್ ಓವರ್ ಥಿಂಕಿಂಗ್. ಇಟ್ಸ್ ಲೈಕ್ ನೀಡೆಡ್ ಫಾರ್ ದಿಸ್ ಜನರೇಷನ್. ಪ್ಲೀಸ್ ಗೈಸ್ ಗೋ ಡು ಬೈ ಅಂತ ಹೇಳ್ತೀನಿ. ನಿಮ್ಗೆ ಯಾವ್ದಾದ್ರು ಏನಾದ್ರು ಬೇಕು ಅಂತಂದ್ರೆ ಯು ಕ್ಯಾನ್ ಕಮೆಂಟ್, ಓಕೆನಾ. ಕಮೆಂಟ್ ಡೌನ್. ಐ ವಿಲ್ ಜಸ್ಟ್ ಲಿಂಕ್ ನ ಶೇರ್ ಮಾಡ್ತೀನಿ, ಓಕೆನಾ. ಯಾ, ಇದು ಕೂಡ ಬುಕ್ಸೆ. ಯಾ, ಇದು ಬಂದ್ಬಿಟ್ಟು ನ್ಯೂ ಇಯರಿಗೆ ಬಂದಿಲ್ಲ, ಅದಾದ್ಮೇಲೆ ಬಂತು. ಸೊ ಯಾ, ಇದಂತೂ ತುಂಬಾ ಅಮೇಸಿಂಗ್ ಆಗಿದೆ ಗೈಸ್. ನಾನು ನಿಮ್ಗೆ ತೋರಿಸ್ಲೇಬೇಕು. ನಿಮ್ಗೆ ಆಕ್ಚುಲಿ ಈ ವಿಡಿಯೋ ಇದನ್ನೆಲ್ಲ ಓದ್ಬಿಟ್ಟು ಹಿಂಗಿತ್ತು ಏನು ಅಂತ ವಿಡಿಯೋ ಏನಾದ್ರು ಮಾಡಿ ಅಂತಂದ್ರೆ ಖಂಡಿತ ಸ್ಟೋರಿ ಸೀರೀಸ್ ಕೂಡ ಮಾಡೋಕ್ ರೆಡಿ ಇದೀನಿ. ಬಿಕಾಸ್ ದ ಆಲ್ಕೆಮಿಸ್ಟ್ ಎಲ್ಲ ಕಡೆ ಎಲ್ಲರೂ ಓದ್ತಿದ್ದಾರೆ ಇದನ್ನ. ದಟ್ಸ್ ಅಂದ್ರೆ ಅಷ್ಟು ಚೆನ್ನಾಗಿದೆ ಇದ್ರ ರಿವ್ಯೂ. ಸೊ ನಾನು ನೋಡೋಣ ಅಂತ. ಮತ್ತೆ ದ ಸೀಕ್ರೆಟ್,
ಈ ಬುಕ್ ನಾನು ಏನಕ್ಕೆ ಓದ್ಬೇಕು ಅಂದ್ರೆ ನಾನೊಬ್ಬ ಮ್ಯಾನಿಫೆಸ್ಟೇಷನ್ ಬಿಲೀವರ್. ನಾನು ಅದನ್ನ ಬಿಲೀವರ್ ಆಗಿ ಇದ್ದು ಇದನ್ನ ಓದ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಗೈಸ್. ಸೊ ತಿಳ್ಕೊಳ್ಳೋದನ್ನ ಕರೆಕ್ಟ್ ಆಗಿ ತಿಳ್ಸೋಣ ಅಂತ. ಸೊ ಎವ್ರಿ ಒನ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್. ವೈ ಶುಡ್ ನಾಟ್ ಐ ಇನ್ಕ್ಲೂಡ್ ದಿಸ್? ಸೊ ಐ ಹ್ಯಾವ್ ಇನ್ಕ್ಲೂಡೆಡ್ ದಟ್ ಆಲ್ಸೋ. ಈ 2 books. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ಸೊ ಯಾ, ಈಗ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡ್ತಿದ್ದೀನಿ ನಡುವೆ, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಸೊ ಯಾ ಗೈಸ್, ಐ ಗೆಸ್ ಎವ್ರಿಥಿಂಗ್ ಐ ಹ್ಯಾವ್ ಅನ್ಪ್ಯಾಕ್ಡ್. ಈ ಬುಕ್ಸ್ ನಾನು ರೇಟ್ ಹೇಳೋದು ಮರ್ತೋಗ್ಬಿಟ್ಟೆ ಅಲ್ಲ ಗೈಸ್. ಈ ಬುಕ್ಸ್ ಅರೌಂಡ್ ಲೈಕ್ 300 + 200 500 ಇರಬೇಕು ಅನ್ಸುತ್ತೆ. ಓಕೆ, ನಾ ಗೋ ಚೆಕ್ ಇಟ್ ಔಟ್. ಬೇಕಂದ್ರೆ ಹೇಳಿ ಲಿಂಕ್ ಹಾಕ್ತೀನಿ. ಸಂಡೆ ಬಜಾರ್ಗೆ ಹೋದಾಗ ಈಚ್ ಅಂಡ್ ಎವ್ರಿಥಿಂಗ್ ನಾನು ಅಲ್ಲಿ ನೋಟ್ ಡೌನ್ ಮಾಡಿದೆ ಗೈಸ್. ಅಂತಂದ್ರೆ ಎಲ್ಲಾ ರೇಟ್ನು ತಿಳ್ಕೊಂಡಿದ್ದೆ. ಬಟ್ಟೆಗಳ ಅರೌಂಡ್ ಲೈಕ್ ಹೇಳಿದ್ನಲ್ಲ ನಿಮ್ಗೆ, ಜಾಕೆಟ್ಸ್ ಎಲ್ಲ 400 ಬಂತು. ಯೂಶಲಿ ಜಾಕೆಟ್ಸ್ 200 ಇರುತ್ತೆ. ಲೈಕ್ ಜೀನ್ಸ್ ಎಲ್ಲ ಲೈಕ್ 200 300 ಸಿಗುತ್ತೆ. 500 ಕೂಡ ಇರುತ್ತೆ. ಒಳ್ಳೊಳ್ಳೆ ಟೀ ಶರ್ಟ್ಸ್ ಬಂದ್ಬಿಟ್ಟು 200ಗೆ ಸಿಗುತ್ತೆ. ಸೊ ಯೂಶಲಿ ಹೆಂಗಿರ್ತೋ ರೇಟು ಹಂಗೆ ಇದೆ. ಹೆಂಗ್ ಹೋದ್ರೆ ನಾನು ಸಂಡೆ ಬಜಾರ್ ಹೆಂಗಿರುತ್ತೆ ಅಂತ ಅನ್ಕೊಂಡು ಹೋದೆ ಅಂತಂದ್ರೆ ಹೆಂಗೋ ಇರತ್ತಪ್ಪ, ಜನ ರಶ್ ಅದು ಇದು ಅಂತ. ರಶ್ ಇರುತ್ತೆ, ಆಬ್ವಿಯಸ್ಲಿ ಪೀಪಲ್ ಬೈ ಮಾಡಕ್ ಬರ್ತಾರೆ. ಅದ್ ನಂಗೆ ಅಷ್ಟೊಂದು ನೆಗೆಟಿವ್ ಥಾಟ್ಸ್ ತರ ಏನು ಅಲ್ಲಿ ಇರ್ಲಿಲ್ಲ, ನೆಗೆಟಿವ್ ವೈಬ್ಸ್ ಇರ್ಲಿಲ್ಲ ಗೈಸ್ ಅಲ್ಲಿ, ಫ್ರಾಂಕ್ ಆಗಿ ಹೇಳ್ಬೇಕಂತಂದ್ರೆ. ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಎಲ್ಲರೂ ಅವ್ರ ಪಾಡಿಗೆ ಶಾಪ್ ಮಾಡ್ತಾರೆ. ಸೊ ನೋಬಡಿ ವಿಲ್ ಕಾನ್ಸಂಟ್ರೇಟ್ ಆನ್ ಯು. ಬಟ್ ನಿಮ್ ಥಿಂಗ್ಸ್ ಬಗ್ಗೆ ನೀವು ಹುಷಾರಾಗಿರೋದು ಅದು ಎಲ್ಲ ಕಡೆ ಇದ್ದೇ ಇರ್ಬೇಕಲ್ವಾ. ಸೊ ಅದನ್ನ ಹುಷಾರಾಗಿರಿ ಅಂತ ಹೇಳ್ತೀನಿ. ಅಂಡ್ ನೀವು ಬಾರ್ಗೇನ್ ಮಾಡಿದ್ರೆ ಏನು ಕಮ್ಮಿ ಕೂಡ ಕೊಡ್ತಾರೆ. ಬಟ್ ಕೆಲವು ಕಡೆ ನಾನು ಮಾಡಕ್ ಆಗ್ಲಿಲ್ಲ. ಚಿಕ್ಕ ಥಿಂಗ್ಸ್ ಅಲ್ಲೆಲ್ಲ ನಾನು ಮಾಡಿಲ್ಲ, ಟು ಬಿ ಫ್ರಾಂಕ್. ನೀವು ಮಾಡಿ ತಗೊಳ್ಬಹುದು. ನಾನು ನಿಮ್ಗೆ ಆನ್ಲೈನ್ ಶಾಪಿಂಗ್ ಬೆಟರಾ ಅಥವಾ ಆಫ್ಲೈನ್ ಶಾಪಿಂಗ್ ಬೆಟರ್ ಅದನ್ನ ಚೂಸ್ ಮಾಡ್ತೀನಿ ಅಂದ್ರೆ, ಆನ್ಲೈನ್ ಅಂದ್ರೆ ನಿಮ್ಗೊಂದು ಕನ್ವೀನಿಯಂಟ್ ಆಗಿರುತ್ತೆ. ಅಂದ್ರೆ ಯಾವಾಗ್ಲೂ ಹೋಗ್ಬಿಟ್ಟು ತಗೊಂಡ್ ಬರ್ಬೇಕು ಅನ್ನೋ ಪ್ರಾಬ್ಲಮ್ ಎಲ್ಲ ಇರಲ್ಲ. ಸೊ ರಜಾ ಇರಲ್ಲ ಅಂತ ಇರೋರ್ಗೆಲ್ಲ ಆನ್ಲೈನ್ ಶಾಪಿಂಗ್ ವುಡ್ ಬಿ ದ ಬೆಸ್ಟ್ ಥಿಂಗ್. ಮೀಶೋಲು ಐ ಹ್ಯಾವ್ ಟ್ರೈಡ್, ಫ್ಲಿಪ್ಕಾರ್ಟ್ ಅಲ್ಲೂ ನೋಡಿದ್ರಲ್ಲ, ಲೈಕ್ ಎವ್ರಿಥಿಂಗ್ ವಾಸ್ ಗುಡ್ ಓನ್ಲಿ, ಗುಡ್ ಕ್ವಾಲಿಟಿ. ಆನ್ಲೈನ್ ಅಲ್ಲಿ ಶಾಪ್ ಮಾಡ್ಬೋದು. ಅದು ಬೆಸ್ಟ್ ಆಗಿರತ್ತೆ ಅವ್ರಿಗೆ. ಇಲ್ಲಪ್ಪ ಮುಟ್ಟಿ ನೋಡಿ ಬಟ್ಟೆನಾಗ್ಲಿ ಏನಾದ್ರೂ ಆಗ್ಲಿ ಒಂದು ವಸ್ತುನಾಗ್ಲಿ ಮುಟ್ಟಿ ನೋಡಿ ಫೀಲ್ ಮಾಡಿ ಐ ನೀಡ್ ಟು ಬೈ ಸಮಥಿಂಗ್ ಅನ್ನೋ ತರ ಇದ್ರೆ, ಸೊ ಖಂಡಿತ ಅವರು ಆಫ್ಲೈನ್ ಸ್ಟ್ರೀಟ್ ಶಾಪಿಂಗ್ ಹೋಗ್ಬೋದು. ಅಂದ್ರೆ ಆತರ ಏನು ಇದಿಲ್ಲ ಗೈಸ್. ಅಂದ್ರೆ ಸ್ಟ್ರೀಟ್ ಶಾಪಿಂಗ್ ಅಂದ್ರೆ ಎಕ್ಸ್ಪೆನ್ಸಿವ್, ಆನ್ಲೈನ್ ಶಾಪಿಂಗ್ ಅಂದ್ರೆ ತುಂಬಾ ಕಡಿಮೆ ಅಂತೆಲ್ಲ ಏನು ಇಲ್ಲ. ಓಕೆನಾ, ಎಲ್ಲ ಇಟ್ಸ್ ಲೈಕ್ ನಾವ್ ಯಾವಾಗ್ಲೂ ಟ್ರೆಂಡ್ ಮೇಲೆ ಹೋಗ್ಬಾರ್ದು. ಈ ಟ್ರೆಂಡ್ ಇದ್ ನಡೀತಿದೆ ಅದ್ ನಡೀತಿದೆ ಅಂತ ಅನ್ಬಿಟ್ಟು. ಅದ್ರಲ್ಲೂ ನಮ್ಗೆ ಪಿಕ್ ಮಾಡಿ ನಮ್ದು ಕಂಫರ್ಟಬಲ್ ಆಗಿರ್ಬೇಕು. ನಾವು ತುಂಬಾ ಚೂಸಿ ಆಗಿರ್ಬೇಕು ಥಿಂಗ್ಸ್ ಅಲ್ಲಿ ಗೈಸ್. ಟ್ರೆಂಡ್ ಇಂದ ಹೋಗಿ ಅವ್ರು ಅಷ್ಟು ತಗೊಂಡ್ರು ನಾನು ಇಷ್ಟು ತಗೊಂತೀನಿ ಅನ್ನೋ ತರ ಥಿಂಗ್ಸ್ ನೆಲ್ಲ ಇಟ್ಕೋಬಾರ್ದು. ಇಲ್ಲಿ ಚೆನ್ನಾಗಿ ನಿಮ್ಗೆ ಬೇಕಾಗಿರೋದು ಯೂಸ್ಫುಲ್ ಆಗಿರೋದು ತಗೊಳ್ಳಿ. ನಾನು ಎಷ್ಟೊಂದು ಯೂಸ್ಫುಲ್ ಆಗಿರೋ ಥಿಂಗ್ಸ್ ನ ತೋರಿಸಿದೀನಿ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಇಟ್ ವಿಲ್ ಬಿ ಲೈಕ್ ಅಬೌಟ್ ಮೈ ವಿಷನ್ ಬೋರ್ಡ್ ಅಂತ ಹೇಳಿದೀನಿ. ದಟ್ಸ್ ಇಟ್ ಫಾರ್ ದ ವಿಡಿಯೋ. ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಲಿಂಕ್ಸ್ ಬೇಕಿಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಲೈಕ್ ಐ ರಿಯಲಿ ಫೆಲ್ಟ್ ವೆರಿ ಗುಡ್. ನಾನು ಇವತ್ತಷ್ಟೇ ಕಬ್ ತಿಂದೆ, ಹಬ್ಬದಲ್ಲಿ ಕಬ್ ತಿಂದ್ರೆ ಇವತ್ತಿಂದ ಕಬ್ನ. Yeah, that's how I am. Okay guys, yeah, see you in the next video. ನಾನು ಮಾತಾಡ್ತಾನೆ ಇರ್ತೀನಿ. Love you all. Bye. Love you all. Bye. ನನ್ನ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಓಕೆನಾ, ಏನೇಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಓಕೆ, ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅಲ್ಲೋಗ್ಬಿಟ್ಟು ಟನ್ ಅಂತ ಹಿಂಗ್ ಒತ್ಬಿಡಿ. ಸರಿನಾ? ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.